ಅಖಿಲ ಭಾರತೀಯ ಗಿರಿಜನ ಸುರಕ್ಷಾ ಮಂಚ್ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಬುಡಕಟ್ಟು ಸಂಸ್ಕೃತಿ ಸಂರಕ್ಷಣಾ ಮತ್ತು ಶೋಭಾಯಾತ್ರೆ ಕಾರ್ಯಕ್ರಮ ಜರುಗಿತು 2026. ಇದು ಪ್ರಯುಕ್ತವಾಗಿ ಬಿರ್ಸಾ ಮುಂಡಾ ಅವರ 150ನೇ ಜಯಂತಿಯ ಪ್ರಯುಕ್ತವಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ಈ ಪ್ರಮುಖವಾಗಿರ್ತಕ್ಕಂಥ ಬಿಂದುಗಳು ಏನಿತ್ತು ಅಂತಂದ್ರೆ, ಬುಡಕಟ್ಟು ಜನಾಂಗದವರು ಬುಡಕಟ್ಟು ತಮ್ಮ ಸಂಸ್ಕೃತಿಯ ಆಚಾರ ವಿಚಾರಗಳು, ಅವರ ಅಸ್ಮಿತೆಗಳು, ಅವರ ಒಂದು ಪರಂಪರೆ ಏನಿದೆಯಲ್ಲ, ಆ ಪರಂಪರೆಯನ್ನು ಯಾರು ಆಚರಣೆ ಮಾಡ್ತಾರ ಅವರ ವ್ಯಕ್ತಿ ಅಂತ ಪರಿಗಣಿಸಬೇಕಂತಕ್ಕಂಥದ್ದು ಸಂವಿಧಾನದ ಆರ್ಟಿಕಲ್ 347ರಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಏನಂತಂದ್ರೆ, ಯಾರು ಈ ಬುಡಕಟ್ಟು ಲಕ್ಷಣಗಳನ್ನು ಹೊಂದಿರ್ತಾರೆ, ಲೋಕಸಮಿತಿ ಕೆಲವೊಂದು ಲಕ್ಷಣಗಳಿದ್ದಾವೆ, ಆ 5 ಲಕ್ಷಣಗಳನ್ನು ಹೊಂದಿರತಕ್ಕಂಥವ್ರು ಯಾರಿದ್ದಾರೆ ಅವರಿಗೆ ಪರಿಶಿಷ್ಟ ಪಂಗಡ ಅನ್ನತಕ್ಕಂಥದ್ದು ಒಂದು ಪರಿಗಣಿಸಬೇಕಂತ ಅನ್ನತಕ್ಕಂಥದ್ದು ಒಂದು ಸಂವಿಧಾನದಲ್ಲಿ ಉಲ್ಲೇಖ ಇದೆ. ಆದರೆ ಇವತ್ತಿನ ದಿನದಲ್ಲಿ ಬಹಳಷ್ಟು ಕಡೆ ಏನಾಗ್ತಿದೆ ಅಂತಂದ್ರೆ, ಯಾವುದೇ ಬುಡಕಟ್ಟು ಲಕ್ಷಣಗಳು ಇಲ್ಲದೆ ಇರತಕ್ಕಂಥ ಜಾತಿಗಳು ಈಗಾಗಲೇ ಪರಿಶಿಷ್ಟ ಪಂಗಡದ ಎಲ್ಲ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ. ಅದು ಆಗಬಾರ್ದು ಅಂತ. ಇನ್ನೊಂದು ಕಡೆ ಏನಾಗ್ತಿದೆ, ಪರಿಶಿಷ್ಟ ಪಂಗಡದಲ್ಲಿ ಹಿಂದೂ ಸಮಾಜದಲ್ಲಿ ಬಿಟ್ಟು ಅವರು ಬೇರೆ ಧರ್ಮಕ್ಕೆ ಮತಾಂತರ ಆಗಿದ್ರಪ್ಪ ಅಂದ್ರೆ ಅವರು ಕೂಡ ಈ ಬಹಳಷ್ಟು ಕಡೆ ಅವರು ಪರಿಶಿಷ್ಟ ಪಂಗಡದ ಎಲ್ಲ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ. ಅದು ಆಗಬಾರ್ದು. ಅದರಲ್ಲಿ ಈಗಾಗಲೇ ಪರಿಶಿಷ್ಟ ಜಾತಿ 341ರಲ್ಲಿ ಏನ್ ಬರ್ತದೆ ಅದು ಸ್ಪಷ್ಟವಾಗಿ ಬರೆದಿದೆ. ಯಾರು ತಮ್ಮ ಈ ಒಂದು ಮೂಲ ಧರ್ಮ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಅಸ್ಪೃಶ್ಯತೆ ಹೊಂದಿರತಕ್ಕಂಥ ಇಷ್ಟ ಅಂತ ಪರಿಗಣಿಸಬೇಕು. ಅದು ಯಾವುದೇ ಲಕ್ಷಣಗಳು ಇಲ್ಲದೆ ಬೇರೆ ಧರ್ಮ ಮತಾಂತರ ಆಗಿದ್ದು ಬೇರೆ ಧರ್ಮವನ್ನು ಸ್ವೀಕಾರ ಮಾಡಿ ಅವರ ಎಲ್ಲ ಆಚಾರ ವಿಚಾರಗಳನ್ನು ಪರಿಗಣಿಸಿದ್ದಪ್ಪ ಅಂದ್ರ ಅವರು ಎಸ್ ಅಲ್ಲ, ಅವರು ಹಿಂದುಳಿದ ವರ್ಗ ಅಥವಾ ಅಲ್ಪಸಂಖ್ಯಾತರ ಪಟ್ಟಿಯಲ್ಲಿ ಬರ್ತಾರ ಅಂತಕ್ಕಂಥದ್ದು ಸಂವಿಧಾನದಲ್ಲಿ ಉಲ್ಲೇಖ ಇದೆ. ಆದ್ರೆ ಪರಿಶಿಷ್ಟ ಪಂಗಡದಲ್ಲಿ 342ರಲ್ಲಿ ತಿದ್ದುಪಡಿ ಆಗಿಲ್ಲ. ಅದು ಆ ರೀತಿಯಾಗಿ ಆಗ್ಬೇಕಂತಕ್ಕಂಥದ್ದು ನಮ್ದು ಒಂದು ಆಗ್ರಹ ಇದೆ. ಅದಕ್ಕಾಗಿ ನಾವು ಈ ಒಂದು ಬುಡಕಟ್ಟು ಜನಾಂಗದ ಸಂಸ್ಕೃತಿ, ಕಲೆ, ಪರಂಪರೆ ನಾವು ದೇಹದ ಮಟ್ಟದವರೆಗೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಸಮಾಗಮ ಕಾರ್ಯಕ್ರಮ ಹಮ್ಮಿಕೊಂಡು ಇಡೀ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲಿಂದ ಅಂದ್ರೆ ಜಮ್ಮು ಕಾಶ್ಮೀರದಿಂದ ಹಿಡ್ಕೊಂಡು ಕನ್ಯಾಕುಮಾರಿವರೆಗೆ ಸುಮಾರು 2 ಲಕ್ಷಕ್ಕೂ ಅಧಿಕ ಜನ ನಾವು ದೆಹಲಿಯಲ್ಲಿ ಸೇರಿದ್ವಿ. ಅಲ್ಲಿ ಸೇರಿದಾಗ ಎಲ್ಲ ವಿವಿಧ ರಾಜ್ಯಗಳಿಂದ ಬಂದಿರತಕ್ಕಂಥ ಬುಡಕಟ್ಟು ಜನಾಂಗ ನಮ್ಮ ಲಕ್ಷಣಗಳು, ಅವರ ನೃತ್ಯಗಳು, ಅವರ ಉಡುಗೆ ತೊಡುಗೆಗಳು, ಅವರ ಭಾಷೆಗಳು ಮತ್ತು ಅವರ ಪೂಜಾ ಪದ್ಧತಿಗಳನ್ನೆಲ್ಲ ಪ್ರದರ್ಶನ ಜೊತೆಗೆ 5 ಭಾಗಗಳಿಂದ ದೆಹಲಿಯಲ್ಲಿ ನಾವು ಒಂದು ಶೋಭೆಯನ್ನು ಪ್ರಾರಂಭ ಮಾಡಿದ್ವಿ. ಉದಾಹರಣೆ ರಾಜಘಾಟದಿಂದ ಕೆಂಪುಕೋಟೆವರೆಗೆ, ಉದಾಹರಣೆ ಇನ್ನೊಂದು ಜಂತರ್ ಮಂತರಿಂದ ಇದುವರೆಗೆ, ರಾಮಲೀಲ ಮೈದಾನದಿಂದ ಕೆಂಪುಕೋಟೆಯವರೆಗೆ, ಈ ರೀತಿಯಾಗಿ 5 ಭಾಗಗಳಿಂದ ನಾವು ಏನ್ ಮಾಡಿದ್ವಿ ಅಂದ್ರೆ ಶೋಭೆಯಾತ್ರೆ, ಯಾವ ಬುಡಕಟ್ಟು ಲಕ್ಷಣಗಳನ್ನು ಹೊಂದಿರತಕ್ಕಂಥ ಬುಡಕಟ್ಟು ಪರಂಪರೆಯನ್ನು ಇಟ್ಟುಕೊಂಡು ಅವರ ನೃತ್ಯ, ಅವರ ವೇಷಭೂಷಣ ಜೊತೆಗೆ ಬೃಹತ್ ಮಟ್ಟದ ಶೋಭೆಯಾತ್ರೆ ಆಯಿತು. ಈ ಒಂದು ಶೋಭೆಯಾತ್ರೆ ಅಲ್ಲಿ ಏನಂದ್ರ ನಾವು ಕೊನೆಗೆ ಕೆಂಪುಕೋಟೆಯಲ್ಲಿ ಸಮಾಗಮಗೊಂಡಿದ್ದು ಸುಮಾರು 2 ಲಕ್ಷಕ್ಕೂ ಅಧಿಕ ಜನ ಇದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಕೇಂದ್ರದ ಗೃಹ ಸಚಿವರಾಗಿರುವಂತ ಮತ್ತು ಕೇಂದ್ರದ ಸಹಕಾರ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ನಮ್ಮ ಬುಡಕಟ್ಟು ಜನಾಂಗದ ಇಡೀ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ಜನಾಂಗ, ಇಡೀ ಬುಡಕಟ್ಟು ಜನಾಂಗ ದೇಶಕ್ಕೆ ಬಂದಿದೆ ಅಂತಂದ್ರೆ ಅದೊಂದು ಸ್ಮರಣೀಯವಾಗಿರ್ತಕ್ಕಂಥ ಅವಿಸ್ಮರಣೀಯವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾ, ಬಿರ್ಸಾ ಮುಂಡಾ ಅವರು ಹೋರಾಟ ಮಾಡಿರ್ತಕ್ಕಂಥ ಉಲ್ಗಾನ್ ಅಂತ ಒಂದು ದೊಡ್ಡ ಹೋರಾಟ ಮಾಡಿದ್ರು. ಇದು ಸೆಕೆಂಡ್ ಉಲ್ಗಾನ್ ಒಂದು ಹೋರಾಟ ಅಂತಕ್ಕಂಥದ್ದು ಒಂದು ಉಲ್ಲೇಖ ಮಾಡಿದ್ರು. ಮತ್ತು ಇದು ಬುಡಕಟ್ಟು ಜನಾಂಗದ ಗಿರಿಜನ ಸುರಕ್ಷಾ ಒಂದು ಮಂಚದಿಂದ ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಬುಡಕಟ್ಟು ಕುಂಭ ಅಂತಕ್ಕಂಥ ಮಹಾಕುಂಭ ಅಂತ ಒಂದು ಉಲ್ಲೇಖ ಮಾಡಿದ್ರು. ಅನಂತರ ಅವ್ರು ಏನು ಹೇಳಿದ್ರು ಅಂತಂದ್ರೆ, ಬುಡಕಟ್ಟು ಜನಾಂಗದ ಯಾರು ಮತಾಂತರಗೊಂಡಿದ್ದಾರೆ, ಮತಾಂತರಗೊಂಡಿರ್ತಕ್ಕಂಥ ಈ ಹೋರಾಟ ಈಗಲ್ಲ ಆಗಲ್ಲ, ಸುಮಾರು ಕಾರ್ತಿಕ್ ಉರಾವಲಿಂದ ಹಿಡ್ಕೊಂಡು 75 ವರ್ಷದವರೆಗೆ ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡ್ತಾ ಇದ್ದೀರಿ. ಈಗಾಗಲೇ ಅತಿ ತೀವ್ರ ಮಟ್ಟದಲ್ಲಿ ಹೋರಾಟ 2011ರಿಂದ ಪ್ರಾರಂಭಗೊಂಡು ಇಲ್ಲಿಯವರೆಗೆ ವಿವಿಧ ಹಂತದಲ್ಲಿ ಪತ್ರ ಚಳವಳಿ ಇರುವುದು, ಸಂಸದರನ್ನು ಭೇಟಿಯಾಗತಕ್ಕಂಥದ್ದು ಇರುವುದು, ಮತ್ತು ಜಿಲ್ಲಾ ಸಮ್ಮೇಳನಗಳಾಗಿರುವುದು ಮತ್ತು ಪ್ರಾಂತ ಮಟ್ಟದ ಸಮ್ಮೇಳನಗಳಾಗಿರುವುದು, ಈ ರೀತಿಯಾಗಿ ಜಾಥಾ ಸಮ್ಮೇಳನ ಮತ್ತು ಈ ರೀತಿಯಾಗಿ ವಿವಿಧ ಆಯಾಮದ ಮುಖಾಂತರ ನಾವು ಕಾರ್ಯಕ್ರಮವನ್ನು ಮಾಡಿದ್ರಿ. ಕೊನೆಯ ಘಟ್ಟದಲ್ಲಿ ದೆಹಲಿಗೆ ಬಂದಿದ್ರಿ. ನಿಮ್ಮ ಬೇಡಿಕೆ ಏನಿದೆ ಆ ಬೇಡಿಕೆಯನ್ನು ಪ್ರಧಾನಮಂತ್ರಿ ಜೊತೆಗೆ ಮಾತನಾಡಿ ಅದನ್ನು ಕಾರ್ಯಗತಗೊಳಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರಲ್ಲಿ. ಅದಾದ ನಂತರ ಇದೇ ಮೇ ತಿಂಗಳ 28ರಂದು ನಾವು ಮತ್ತೆ ಗಿರಿಜನ ಒಂದು ಸುರಕ್ಷೆ ವೇದಿಕೆ ಒಂದು ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ
ವಿಷಯಗಳನ್ನು